ನಮಸ್ಕಾರ ವೀಕ್ಷಕರೇ, ಮೇಷರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಮೇಷರಾಶಿಯವರಿಗೋಸ್ಕರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ಎಚ್ಚರಿಕೆಗಳನ್ನು ತಿಳಿಸ್ತಾ ಇದ್ದೇನೆ. ಶುಭ ವಿಚಾರಗಳ ವಿಡಿಯೋ ಆಲ್ರೆಡಿ ಕೊಟ್ಟಿದ್ದೇನೆ, ಏನು ಬಹಳ ಎದುರಿಸ್ತಾ ಇದ್ರ ಅನ್ಬೇಡಿ. ಶುಭ ವಿಚಾರ ವಿಡಿಯೋ ಕೊಟ್ಟಿದ್ದೇನೆ, ಎಚ್ಚರಿಕೆಗಳ ವಿಡಿಯೋ ಇದಾಗಿರುತ್ತೆ. ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೂ ಶುಭವೂ ಇರುತ್ತೆ, ಅಶುಭವೂ ಇರುತ್ತೆ. ಸೊ ಶುಭ ಏನೇನು ಆಗಬಹುದು ಅನ್ನುವಂಥದ್ದನ್ನು ತಿಳಿಸಿದ್ದೇನೆ. ಎಚ್ಚರಿಕೆಗಳು ಏನು ಮಾಡಬೇಕು, ಏನೇನು ಆಗಬಹುದು, ಯಾವ ಯಾವ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ದಯವಿಟ್ಟು ನಾನು ತಿಳಿಸ್ತೇನೆ. ಪ್ರತಿಯೊಬ್ಬರು ಸಹ ವಿಡಿಯೋನ ಲೈಕ್ ಮಾಡಲಿಕ್ಕೆ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಕೆಳ ಸಬ್ಸ್ಕ್ರೈಬ್ ಅಂತ ಮಾಡಿರಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ ಅಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮೊದಲನೇದಾಗಿ ಗ್ರಹ ಸ್ಥಿತಿಗಳನ್ನು ನಾನು ತಿಳಿಸಿದ್ದೆ, ಮತ್ತು ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಸೆಪ್ಟೆಂಬರ್ 16ನೇ ತಾರೀಕು ಕನ್ಯಾ ರಾಶಿಗೆ ರವಿಗ್ರಹ ಹೋಗ್ತಾನೆ. ಸೆಪ್ಟೆಂಬರ್ 18ನೇ ತಾರೀಕು ತುಲಾ ರಾಶಿಗೆ ಶುಕ್ರ ಗ್ರಹ ಹೋಗ್ತಾನೆ. ಸೆಪ್ಟೆಂಬರ್ 23ನೇ ತಾರೀಕು ಕನ್ಯಾ ರಾಶಿಗೆ ಬುಧ ಗ್ರಹಣ ಸಂಚಾರ. ಇದು ಪ್ರಧಾನವಾದ 3 ಸಂಚಾರಗಳು ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ. ಸೊ ಹೀಗಿರಬೇಕಾದ್ರೆ ಏನು ಎಚ್ಚರಿಕೆಗಳು ಅನ್ನುವಂಥದ್ದು ನೋಡೋಣ. ಮೊದಲನೇದಾಗಿ ನೋಡಿ, ಶುಕ್ರ ಗ್ರಹ ಸೆಪ್ಟೆಂಬರ್ 18ನೇ ತಾರೀಕು ತುಲಾ ರಾಶಿಗೆ ಶುಕ್ರ ಹೋಗ್ತಾನೆ. ಅಂದರೆ 18ನೇ ತಾರೀಕಿನ ತನಕ, ಅಂದರೆ ಮೊದಲ 2.5 ವಾರಗಳು ಹೆಚ್ಚು ಕಡಿಮೆ ಶುಕ್ರ ನೀಚ ಸ್ಥಿತಿಯಲ್ಲಿರ್ತಾನೆ. ಶುಕ್ರ ಯಾರು? ಮೇಷರಾಶಿಯವರಿಗೆ ಶುಕ್ರ ಧನಾಧಿಪತಿ, ಕುಟುಂಬಾಧಿಪತಿ, ಸಪ್ತಮಾಧಿಪತಿ. ಅದರಿಂದ ಈ ಎಲ್ಲದಕ್ಕೂ ಕಾರಣೀಭೂತನಾಗಿರತಕ್ಕಂಥ ಶುಕ್ರ ಗ್ರಹ ನಿಮಗೆ 18ನೇ ತಾರೀಕಿನ ತನಕ ನೀಚ ಸ್ಥಿತಿಯಲ್ಲಿರ್ತಾನೆ. ಅಂದರೆ ಮೇಷರಾಶಿಯವರಿಗೆ ಮೊದಲ 2 ವಾರಗಳು ಹೆಚ್ಚು ಕಡಿಮೆ 2.5 ವಾರಗಳು ನಿಮಗೆ 18 ದಿನ, ಸೆಪ್ಟೆಂಬರ್ ತಿಂಗಳ ಮೊದಲ 18 ದಿನಗಳ ಕಾಲ ನಿಮಗೆ ದುಡ್ಡಿನ ಸಮಸ್ಯೆ ಇರ್ತದೆ. ಲಿಕ್ವಿಡ್ ಕ್ಯಾಶ್ ಇರೋದಿಲ್ಲ ಕೈಯಲ್ಲಿ. ಅದರಿಂದ ಆಗಸ್ಟ್ನಲ್ಲಿ ಅದಕ್ಕೆ ಏನು ಬೇಕು ಅಂತ ವ್ಯವಸ್ಥೆ ಮಾಡ್ಕೊಂಬಿಡಿ. ಅನಿರೀಕ್ಷಿತ ಖರ್ಚುಗಳು ಬರುತ್ತೋ ಏನು ಬರುತ್ತೋ ಗೊತ್ತಿಲ್ಲ, ಸಡನ್ನಾಗಿ ಒಟ್ಟು ದುಡ್ಡು ಕೈ ಖಾಲಿ ಆಗೋಗುತ್ತೆ. ಆಗಸ್ಟ್ ತಿಂಗಳಲ್ಲಿ ತುಂಬ ಚೆನ್ನಾಗಿ ದುಡ್ಡು ಓಡಾಡ್ತಾ ಇತ್ತು, ಸೆಪ್ಟೆಂಬರ್ ತಿಂಗಳಲ್ಲಿ ಯಾಕೋ ದುಡ್ಡೇ ಓಡಾಡ್ತಾ ಇಲ್ವಲ್ಲ ಅಂತ. ದುಡ್ಡೇ ಇಲ್ವಲ್ಲ, ನಾನು ಸೇವ್ ಮಾಡಿ ಉಳಿತಾಯ ಮಾಡ್ಕೊಂಡಿದ್ದ ಹಣ ಎಲ್ಲ ಎಲ್ಲೋ ಇತ್ತು ಅಂತ. ಸೊ ಕಣ್ಣಿಗೆ ಕಂಡ್ರೆ ಕೈಗೂ ಸಿಗೋದಿಲ್ಲ ಅಂಥೇಳಿ ಅಕಸ್ಮಾತ್ ಬ್ಯಾಂಕಲ್ಲಿ ಅಲ್ಲಿ ಸೇವ್ ಮಾಡ್ಕೊಂಡ್ರು ಕೂಡ ಸಾಫ್ಟ್ವೇರ್ ಪ್ರಾಬ್ಲಮ್, ಮತ್ತೊಂದು ಪ್ರಾಬ್ಲಮ್, ಇನ್ನೊಂದು ಪ್ರಾಬ್ಲಮ್, UPI ಪ್ರಾಬ್ಲಮ್, ಡೌನ್ ಇದೆ, ಹಂಗೆ ಹೇಳ್ತಾರಲ್ಲ ನಾರ್ಮಲಾಗಿ. ಅದರ ಏನೇನೋ ಕಾರಣಗಳು ಕೊಟ್ಟು ಅತ್ಯಂತ ಅವಶ್ಯಕತೆ ಇರುವಾಗ ನಿಮಗೆ ದುಡ್ಡು ಖರ್ಚಿಗೆ ಸಿಗಲ್ಲ. ಸೊ ಆದ್ದರಿಂದ ಹಣದ ವಿಚಾರವಾಗಿ ಸೆಪ್ಟೆಂಬರ್ ತಿಂಗಳ ಮೊದಲ 18 ದಿನಗಳು ಸಿಕ್ಕಾಪಟ್ಟೆ ಕಷ್ಟ ಆಗಲಿದೆ. ಅದಕ್ಕೆ ಸಿದ್ಧರಾಗಿದ್ದು ಬಿಡ್ಬೇಕು ನೀವು. ಇಲ್ವಾ, ಶುಕ್ರನ ಆರಾಧನೆಯನ್ನು ಜಾಸ್ತಿ ಮಾಡ್ಕೊಂಡ್ಬಿಡ್ಬೇಕು. ಶುಕ್ರನಿಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಮೇಷರಾಶಿಯವರು. ಯಾಕೆಂದರೆ ಧನಾಧಿಪತಿ ನಿಮಗೆ ನೀಚ ಸ್ಥಿತಿಯಲ್ಲಿ ಇರ್ತಾರೆ ಮೊದಲ 18 ದಿನಗಳ ಕಾಲ. ಅಷ್ಟೇ ಅಲ್ಲ, ಇನ್ನೊಂದು ಬಹಳ ಪ್ರಮುಖವಾದಂಥ ವಿಚಾರ ಏನಪ್ಪ ಅಂತಂದರೆ ಕುಟುಂಬಾಧಿಪತಿಯೂ ಶುಕ್ರನೇ. ಆದ್ದರಿಂದ ನಿಮ್ಮಿಂದ ನಿಮ್ಮ ಫ್ಯಾಮಿಲಿಯವ್ರಿಗಾಗಲಿ ಅಥವಾ ನಿಮ್ಮ ಕುಟುಂಬದವರಿಂದ ನಿಮಗಾಗಲಿ ಮೊದಲು 18 ದಿನಗಳು ಅಂತಹ ಸಹಾಯಕ ಒಂದು ಸಮಯ ಅಂತ ಕಂಡುಬರ್ತಾರೆ. ನೀವು ಏನೇ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿದ್ರು ನಿಮ್ಮ ಫ್ಯಾಮಿಲಿಯವರಿಗೆ ಆಗಲ್ಲ, ಅಥವಾ ನಿಮ್ಮ ಫ್ಯಾಮಿಲಿಯವ್ರು ನಿಮಗೆ ಏನೂ ಹೆಲ್ಪ್ ಮಾಡಲ್ಲ, ಅಥವಾ ಮಾಡಬೇಕು ಅಂತ ಅವ್ರು ಅಂದ್ಕೊಂಡ್ರು ಕೂಡ ಏನೋ ಅನಿವಾರ್ಯ ಕಾರ್ಯಗಳಿಂದ ಫ್ಯಾಮಿಲಿ ಸಪೋರ್ಟ್ ಸಿಗಲ್ಲ ನಿಮಗೆ, ಕುಟುಂಬದವರ ಸಹಕಾರವೇ ಸಿಗಲ್ಲ. ಸಾಮಾನ್ಯವಾಗಿ ಮನುಷ್ಯ ಏನು ಮಾಡ್ತಾನೆ, ನಾನು ಇಷ್ಟೆಲ್ಲ ಮಾಡ್ತಿರೋದೇನಕ್ಕೆ, ಕುಟುಂಬದವ್ರಿಗೆ ಒಳ್ಳೇದಾಗಲಿ, ನಮ್ಮ ಫ್ಯಾಮಿಲಿಗೋಸ್ಕರಗಳ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಆದರೆ ನನ್ನ ಕಷ್ಟ ಬಂದಾಗ ಇವ್ರು ಯಾರೂ ಬರ್ತಾ ಇಲ್ವಲ್ಲ ಅನ್ನುವ ರೀತಿಯ ವಾತಾವರಣ, ನೀವು ಆ ಥರ ಯೋಚನೆ ಮಾಡುವ ವಾತಾವರಣ ಇರ್ತದೆ. ಸೊ ಆದ್ದರಿಂದ ಮೊದಲು ಅದು ಸರಿ ಹೋಗ್ತದೆ, ನೀವು ತಡ್ಕೊಳ್ಬೇಕಷ್ಟೇ. ಅಂದರೆ ಸಡನ್ನಾಗಿ ಒಂದು ತೀರ್ಮಾನಕ್ಕೆ ಬಂದುಬಿಡಬಾರ್ದು ಅಂತ, ಆಯಿತಾ? ಫ್ಯಾಮಿಲಿಯವ್ರನ್ನ ತಪ್ಪು ತಿಳ್ಕೊಂಬಿಡ್ಬಾರ್ದು ಅಷ್ಟೇ. ಬರೇ ಕುಟುಂಬದವರಷ್ಟೇ ಅಲ್ಲ, ಸಪ್ತಮಾಧಿಪತಿಯೂ ನಿಮಗೆ ಶುಕ್ರನೇ. ಆದ್ದರಿಂದ ಮೊದಲೇ 18 ದಿನಗಳ ಕಾಲ ನಿಮ್ಮ ಫ್ರೆಂಡ್ಸ್ ನಿಮಗೆ ಬಹಳ ನಿಮ್ಮ ಕಷ್ಟಕ್ಕೆ ನಿಮ್ಮ ಫ್ರೆಂಡ್ಸ್ ಬರೋದೇ ಇಲ್ಲ ಅಂತ. ಸೊ ನೀವೇನಾದರೂ ಸ್ನೇಹಿತರೇ ಬೆನ್ನಿಗೆ ಚೂರಿ ಹಾಕಿದ್ರು ಅನ್ನುವಂತಹ ಸಿಚುವೇಶನ್ ನೋಡಬೇಕು ಅಂತಂದರೆ ಸೆಪ್ಟೆಂಬರ್ ತಿಂಗಳ ಮೊದಲ 18 ದಿನಗಳಲ್ಲಿ ನೀವು ನೋಡ್ಬಿಡ್ತೀರ ಅದನ್ನು. ಗೊತ್ತಲ್ವಾ, ಯಾರು ನಿಜವಾದ ಸ್ನೇಹಿತ, ಯಾರು ಸುಮ್ಮನೆ ನಿಮಗೆ ಇದು ಮಾಡ್ತಿದ್ದಾರೆ ಎಲ್ಲ ಗೊತ್ತಾಗ್ಬಿಡುತ್ತೆ ನಿಮಗೆ. ಬಣ್ಣ ಬಯಲಾಗಲಿದೆ ಅಂತ, ಬಹಳಷ್ಟು ಜನರ ಬಣ್ಣ ಬಯಲಾಗಲಿದೆ ಅಂತ, ಆಯಿತಾ? ಆದರೂ ಬಹಳ ಮುಖ್ಯವಾಗಿ ಇನ್ನು ಕೆಲವು ಸ್ನೇಹಿತರಿಗೆ ಏನಾಗ್ಬಿಡುತ್ತೆ ಅಂದರೆ ಸ್ವತಃ ಏನೋ ಒಂದು ಅನಿವಾರ್ಯತೆ ಸೃಷ್ಟಿ ಆಗಿಬಿಡುತ್ತೆ ಅವರಿಗೆ, ನಿಮಗೆ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ಸಹಾಯ ಮಾಡುವ ಎಲ್ಲ ಮನಸ್ಥಿತಿಯವರಲ್ಲಿ ಇದ್ದರೂ ಸಹ ಅವರ ಯಾವುದೋ ಒಂದಿಷ್ಟು ಅನಿವಾರ್ಯತೆಗಳಿಂದ ನಿಮಗೆ ಅವರು ಸಹಾಯ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಸಪ್ತಮಾಧಿಪತಿ ಷಷ್ಠದಲ್ಲಿ ನೀಚ ಸ್ಥಿತಿಯಲ್ಲಿದ್ದಾಗ ಏನಾಗ್ಬಿಡುತ್ತೆ, ನಿಮಗೆ ಸ್ನೇಹಿತರಿಂದ ಸಹಾಯ ಸಿಗೋದಿಲ್ಲ, ಬಿಸ್ನೆಸ್ ಮಾಡಬೇಕಾದ್ರೆ ಬಿಸ್ನೆಸ್ ಪಾರ್ಟ್ನರ್ಸಿಂದ ಸಹಾಯ ಸಿಗೋದಿಲ್ಲ. ಬಹಳ ಮುಖ್ಯವಾಗಿ ವಿವಾಹದ ವಿಚಾರದಲ್ಲಿ ತುಂಬ ಹಿನ್ನಡೆ ಆಗಿಬಿಡುತ್ತೆ. ಮದುವೆಗೋಸ್ಕರ ಮಾಡುವ ಯಾವ ಪ್ರಯತ್ನಗಳೂ ಸಹ ಯಶಸ್ವಿಯಾಗುವ ಸಾಧ್ಯತೆಗಳು ತೀರಾ ಕಡಿಮೆ 18ನೇ ತಾರೀಕಿನ ತನಕ. ನೆನ್ಪಿಟ್ಕೊಳ್ಳಿ ಈ ವಿಚಾರವನ್ನು. ನಿಮಗೆ
ಭಾದ್ರಪದ ಮಾಸದ ಶುಕ್ಲ ಏನು ಈ ಗಣೇಶನ ಹಬ್ಬ ಅಂತೀವಲ್ಲ, ಆ ಒಂದು 2 ವಾರಗಳಿದೆಯಲ್ಲ, ಹುಣ್ಣಿಮೆ ಮುಗಿದ ನಂತರ ಪಿತೃಪಕ್ಷ ಬಂದೋಯ್ತು. ಸೊ ನೀವೇನಾದ್ರು ಮದುವೆಗೆ ಹುಡುಕಬೇಕು ಅಂದರೆ ಮೊದಲ 2 ವಾರಗಳಲ್ಲೇ ಹುಡುಕಬೇಕಾಗತ್ತೆ ಪ್ರಯತ್ನಗಳು. ಆದರೆ ಏನಾಗ್ಬಿಡುತ್ತೆ, ಮೊದಲ 2 ವಾರಗಳೇ ಇಲ್ಲಿ ಶುಕ್ರ ನೀಚ ಸ್ಥಿತಿಯಲ್ಲಿ ಹೋಗೋದ್ರಿಂದಾಗಿ ಅವಿವಾಹಿತರು ವಿವಾಹಕ್ಕೆ ಮಾಡುವ ಪ್ರಯತ್ನಗಳಲ್ಲಿ ತುಂಬ ಹಿನ್ನಡೆ ಆಗಲಿದೆ. ಇನ್ನು ಮದುವೆ ಆಗಿರ್ತಕ್ಕಂಥವ್ರಿಗೆ ದಾಂಪತ್ಯದ ವಿಚಾರದಲ್ಲಿ ಇಡೀ ಸೆಪ್ಟೆಂಬರ್ ತಿಂಗಳೇ ಸ್ವಲ್ಪ ಸಮಸ್ಯೆಕಾರಕ ಆಗುತ್ತೆ. ಯಾಕೆಂದರೆ 18ನೇ ತಾರೀಕಿನ ನಂತರ 7ನೇ ಮನೆಗೆ ಶುಕ್ರ ಬಂದರೂ ಕೂಡ ನಿಮಗೆ ಕಾರಕೋ ಭಾವನಾಶಾಯ, 7ನೇ ಮನೆ ಶುಕ್ರ ನಿಮಗೆ ಸುಖ ದಾಂಪತ್ಯ ಕೊಡಲಿಕ್ಕಾಗಲ್ಲ. ಸೊ ಅದರಿಂದ ಮದುವೆ ನಂತರದ ಏನು ದಾಂಪತ್ಯದ ಜೀವನ ಸೆಪ್ಟೆಂಬರ್ ತಿಂಗಳು ಅಷ್ಟು ಚೆನ್ನಾಗಿ ಕಂಡು ಬರ್ತಾ ಇಲ್ಲ, ಗೊತ್ತಾಯ್ತಲ್ವಾ? ಸೊ ಆಮೇಲೆ ಬಹಳ ಮುಖ್ಯವಾಗಿ ನೀವು ಮೇಷರಾಶಿಯ ಪುರುಷರಾಗಿರಲಿ ಸ್ತ್ರೀಯರಾಗಿರಲಿ, ಇನ್ನೊಂದು ಸ್ತ್ರೀಯ ಮೇಲಿನ ಡಿಪೆಂಡೆನ್ಸಿ, ಯಾವುದೋ ಸ್ತ್ರೀಯನ್ನು ನಂಬಿಕೊಂಡು ನೀವು ಮಾಡುವ ವ್ಯವಹಾರಗಳು ಮೊದಲ 2 ವಾರಗಳು ಸ್ವಲ್ಪ ಸಮಸ್ಯೆ ಕೊಡುತ್ತೆ. ಅಯ್ಯೋ ಆ ಅಮ್ಮನ ನಂಬ್ಕೊಂಡು ಹೋಗಿ ನಾನೇನೋ ಇನ್ವೆಸ್ಟ್ ಮಾಡಿದೆ, ಅಥವಾ ಯಾವುದೋ ಒಂದು ಲೇಡಿಗೆ ಸಹಾಯ ಮಾಡೋಕ್ಕೆ ಹೋದ್ರಿ, ಅವು ಪಾಪ ಹೆಂಗ್ಸು ಅಂತ, ಅಥವಾ ಯಾವುದೋ ಒಂದು ಹೆಣ್ಮಗು ಅಂತ ನೀವು ಸಹಾಯ ಮಾಡೋಕ್ಕೆ ಹೋದ್ರಿ, ಅದು ನಿಮಗೆ ವಾಪಸ್ ಸಮಸ್ಯೆ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಅಂದರೆ ಹೆಂಗಸ್ರಿಗೆ ಸಹಾಯ ಮಾಡಬೇಡಿ ಅಂತಲ್ಲ ನಾನು ಹೇಳುವಂಥದ್ದು, ಬಟ್ ಮೇಷರಾಶಿಯರಿಗೆ ಏನಾಗ್ಬಿಡುತ್ತೆ ಅಂತಂದರೆ ಮೊದಲ 2 ವಾರಗಳು ಮಾತ್ರ ನೀವು ಸಹಾಯ ಮಾಡಲಿಕ್ಕೆ ಹೋದರೂ ಕೂಡ ಅದು ರಿವರ್ಸ್ ನಿಮಗೇನೋ ಸ್ವಲ್ಪ ಸಮಸ್ಯೆಗಳೇ ಆಗುವ ಸಾಧ್ಯತೆ ಜಾಸ್ತಿ ಇದೆ, ಅದಲ್ವಾ? ಅದರಿಂದ ಬಹಳ ಕೇರ್ಫುಲ್ ಆಗಿರಿ. ಇಷ್ಟೇ ಅಲ್ಲ, ಮೇಷರಾಶಿಯರಿಗೆ ಅಪವಾದಗಳನ್ನು ತಲೆ ಮೇಲೆ ಹಾಕ್ಕೋಬೇಕಾದ ಪರಿಸ್ಥಿತಿ ಇರುತ್ತೆ. ಅದು ದುಡ್ಡಿನ ವಿಚಾರದಲ್ಲಿ ಅಪವಾದಗಳು ಹಾಕ್ಕೊಳ್ತಕ್ಕಂಥದ್ದು ಸಹ ಜಾಸ್ತಿ ಇದೆ. ಸಾಲಗಳು ಯಾವುದು ಸ್ಯಾಂಕ್ಷನ್ ಆಗಲ್ಲ ಮೊದಲ 2 ವಾರಗಳು ನಿಮಗೆ ಏನೇನು ಲೋನ್ ಸ್ಯಾಂಕ್ಷನ್ ಇರ್ತಾರಲ್ಲ ಸ್ಯಾಂಕ್ಷನ್ ಆಗಲ್ಲ. ಅಲ್ಲೇ ಯಾರ ಫ್ರೆಂಡ್ಸು ನಾನು ಕೊಡ್ತೀನಪ್ಪ ದುಡ್ಡು, ನೀವೇನು ಟೆನ್ಷನ್ ಮಾಡ್ಕೊಂಬೇಡ ಅಂದಿರ್ತಾರಲ್ಲ, ಯಾರಿಗೂ ದುಡ್ಡು ಕೊಡಲ್ಲ. ಬರೆದು ವೈಟ್ ಪೇಪರ್ಲ್ಲಿ ಬರೆದಿಟ್ಕೊಂಬಿಡ್ರಿ, ನಮ್ಮ ಸ್ನೇಹಿತರು ಯಾರು 18ನೇ ತಾರೀಕು ತನಕ ಸಾಲ ಕೊಡಲ್ಲ ನನಗೆ ಅಂತ, ಕೊಡೋದೇ ಇಲ್ಲ ಅವರು, ಯಾರು ಸಾಲ ಕೊಡೋಕ್ಕೆ. ನಂತರ ಒಂದೇ ಅವ್ರ ಹತ್ರ ಇದ್ದು ನಾನು ಕೊಡಲ್ಲ ಅಂತ ಹೇಳ್ಬೋದು, ಇಲ್ಲ ಅಂದರೆ ಕೊಡ್ಲಿಕ್ಕೆ ಅವ್ರ ಹತ್ರ ಇಲ್ಲದೆ ಇರೋಂಗೆ ಆಗ್ಬೋದು. ಯಾವುದೋ ಒಂದು ದುಡ್ಡು ಐತೆ ಕೊಡೋಣ ಇವರಿಗೆ ಅಂತ ನಿಮಗೆ ಅಂತ ಅಂದ್ಕೊಂಡಿರ್ತಾರೆ, ಬಟ್ ಆ ಟೈಮಲ್ಲಿ ಅದು ಬೇರೆ ಏನಕ್ಕೆ ಹೋಗ್ಬಂದ್ಬಿಟ್ಟು ಒಟ್ಟು ನಿಮ್ಮ ಖರ್ಚಿಗೆ ಬೇಕಾದ ನೀವು ಕೇಳಿದಾಗ ಅಥವಾ ನಿಮ್ಮ ಸಾಲ ಕೇಳಿದಾಗ ಹುಟ್ಟಲ್ಲ. ಸೊ ಅದರಿಂದ ನಂಬ್ಕೊಳಂಗಿಲ್ಲ, ದುಡ್ಡಿನ ವ್ಯವಹಾರದಲ್ಲಂತೂ ನಂಬ್ಕೊಳಂಗಿಲ್ಲ ಸ್ನೇಹಿತರನ್ನ ಸೆಪ್ಟೆಂಬರ್ 18ನೇ ತಾರೀಕಿನ ತನಕ. ಅದರ ನಂತರ ಕೊಟ್ಟರೆ ಕೊಡ್ಬೋದು, 18ನೇ ತಾರೀಕು ತನಕ ಅಂತೂ ಬಹಳ ಅಸಾಧ್ಯದ ಮಾತೇ ಆಗ್ಬಿಡುತ್ತದೆ, ಹೆಚ್ಚು ಕಡಿಮೆ ಹತ್ತತ್ರ ನಾನು ಹೇಳತ್ತು ಅಂತ. ನೆಕ್ಸ್ಟ್ ನೀವು ಕಾಣಬೇಕಾಗಿರ್ತಕ್ಕಂಥದ್ದು ವಿಚಾರ ಇದರಲ್ಲಿ ಅಂತಂದರೆ ರವಿಗ್ರಹದ ಸಂಚಾರ. ರವಿಗ್ರಹ ನಿಮಗೆ ಪಂಚಮಾಧಿಪತಿಯಾಗಿ ಷಷ್ಠಕ್ಕೆ ಹೋಗ್ತಾನೆ. ಪಂಚಮಾಧಿಪತಿಯಾಗಿ ಷಷ್ಠಕ್ಕೆ ಹೋಗ್ತಾ ಏನಾಗುತ್ತೆ, ರವಿ ನಿಮಗೆ ಒಂದಿಷ್ಟು ದಂಡಗಳನ್ನು ಹಾಕಿಸ್ತಾನೆ. ಅಂದರೆ ನೀವು ಟೈಮ್ ಟು ಟೈಮ್ ಪಾವತಿ ಮಾಡಿಲ್ಲ ಅಂದರೆ, ನೀವು ಯಾವುದೋ ಬಿಲ್ ಪಾವತಿ ವಿಚಾರದಲ್ಲೋ ಅಥವಾ ಯಾವುದೋ ಒಂದು ಸರ್ಕಾರಕ್ಕೆ ಸಮಯಕ್ಕೆ ಸರಿಯಾಗಿ ಏನೋ ನೀವು ವಾಪಸ್ ಮಾಡಲಿಲ್ಲ ಅಂತ ನಿಮ್ಮ ಮೇಲೆ ಒಂದಿಷ್ಟು ದಂಡ ಹಾಕುವಂಥದ್ದು. ಲಾಸ್ಟಿಗೆ ಎಲ್ಲೂ ದಂಡ ಹಾಕಲಿಲ್ಲ ಅಂತಂದ್ರೆ ನೀವು ಗಾಡಿ ಓಡಿಸ್ಬೇಕಾದ್ರೆ ಟ್ರಾಫಿಕ್ ವೈಲೇಷನ್ ಅಂತಾರೋ ನಿಮಗೆ ದಂಡ ಬಿದ್ದೇ ಬರುತ್ತೆ. ಸೊ ಸರ್ಕಾರಕ್ಕೆ ದಂಡ ಪಾವತಿ ಮಾಡುವ ಯೋಗ ಫಲಗಳು ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಅದರಿಂದ ಟ್ಯಾಕ್ಸು ಇತ್ಯಾದಿಗಳೆಲ್ಲ ಏನಾದ್ರು ಕಟ್ಕೊಂಡಿದ್ರೆ ಏನೋ ಪ್ರಾಬ್ಲಮ್ ಇದ್ದರೆ ಅಥವಾ GST ಏನೇ ಇದ್ರೂ ಕೂಡ ಸ್ವಲ್ಪ ವಿಶೇಷವಾಗಿ ಗಮನಿಸ್ಬಿಡಿ. ಯಾವುದ್ಯಾವುದಿದೆ ಕರೆಕ್ಟಾಗಿ ನೋಡ್ಕೊಂಬಿಡಿ. ಟೈಮ್ ಟು ಟೈಮ್ ಫೈಲಿಂಗ್ ಎಲ್ಲ ಕರೆಕ್ಟಾಗಿ ಆಗಿದೆ ನೋಡ್ಕೊಂಬಿಡಿ. ಅಥವಾ ಎಲ್ಲರೂ ನಿಮ್ಮಿಂದ ತಪ್ಪಾಗಿದೆ ನೋಡ್ಕೊಂಬಿಡಿ. ಯಾವ್ದಾದ್ರು ಟ್ಯಾಕ್ಸ್ಗಳು ಇವಾಗ ಮನೆ ಟ್ಯಾಕ್ಸು, ಸೈಟ್ ಟ್ಯಾಕ್ಸು, ಬಿಸ್ನೆಸ್ಸು ಏನೋ ಟ್ಯಾಕ್ಸ್ಗಳೆಲ್ಲ ಕರೆಕ್ಟಾಗಿ ಕಟ್ಟಿದ್ರೆ ನೋಡ್ಕೊಂಬಿಡಿ. ಅದು ನಿಮಗೆ ಒಂದು ಸ್ವಲ್ಪ ಬಿಸಿ ತುಪ್ಪವಾಗುವ ಸಾಧ್ಯತೆ ಇದೆ. ದಂಡ ಪಾವತಿ ಮಾಡಬೇಕಾದಂತಹ ಒಂದು ಸ್ಥಿತಿ ಕಂಡು ಬರ್ತಾ ಇದೆ, ಆಯ್ತಲ್ವಾ? ಸೊ ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕು. ನೆಕ್ಸ್ಟ್ ಇಲ್ಲಿ ಗಮನಿಸಬೇಕಾಗಿರೋಂತಂದರೆ ಬುಧ ಗ್ರಹ 23ನೇ ತಾರೀಕಿಗೆ ಪರಮೋಚ್ಚ ಸ್ಥಿತಿಗೆ, ಷಷ್ಠ್ಯಾಧಿಪತಿಯಾಗಿ ಷಷ್ಠದಲ್ಲಿ ಪರಮೋಚ್ಚ ಸ್ಥಿತಿಗೆ ಬುಧ ಬರ್ತಾನೆ. ಅಂದರೆ 18ನೇ ತಾರೀಕಿನ ತನಕ ನಿಮಗೇನು ಸಾಲ ಸಿಗಲ್ಲ ಅಂತ ನಾನು ಹೇಳಿದ್ನಲ್ಲ. ಈ ಕಡೆ ಏನಾಗ್ಬಿಡುತ್ತೆ, ನಿಮಗೆ ಕೈಯಲ್ಲಿ ದುಡ್ಡಿಲ್ಲ, ಸಾಲನೂ ಹುಟ್ಟಲ್ಲ ಅಂದಾಗ ಸಮಸ್ಯೆ ಆಗ್ಬಿಡುತ್ತೆ. ಒಂದ್ಸಲ ಔಟ್ ಬರ್ಸ್ಟ್ ಆಗುತ್ತೆ. 23ನೇ ತಾರೀಕಿನ ನಂತರ ದೊಡ್ಡ ಪ್ರಮಾಣದಲ್ಲಿ ನೀವು ಸಾಲಗಾರರಾಗ್ಬಿಡ್ತೀರಿ. ಸೆಪ್ಟೆಂಬರ್ ತಿಂಗಳ ಮೊದಲ 2 ವಾರಗಳಲ್ಲಿ ಫ್ರೀಯಾಗಿ ಆರಾಮಾಗಿ ಯಾವುದೇ ಸಾಲಗಳಿಲ್ಲದೆ ಅಥವಾ ಲಿಮಿಟೆಡ್ ಸಾಲದಲ್ಲಿದ್ದಂಥ ನೀವು ಸೆಪ್ಟೆಂಬರ್ 23 ದಾಟಿದ ನಂತರ ಸಡನ್ನಾಗಿ ಯಾವುದೋ ಒಂದು ದೊಡ್ಡ ಪ್ರಮಾಣದ ಸಾಲದಲ್ಲಿ ಸಿಗಾಕೊಂಡ್ಬಿಡ್ತೀವಿ. ಅಂದರೆ ಸಿಗಾಕೊಳ್ಳೋದು ಅಂತ ಹೇಳೋಕ್ಕಾಗಲ್ಲ ಅದನ್ನು, ಬಟ್ ಒಂದು ದೊಡ್ಡ ಪ್ರಮಾಣದ ಸಾಲದಲ್ಲಿ ನೀವು ಭಾಗಿಯಾಗ್ಬಿಡ್ತೀರಿ ಅಂತ. ಸೊ ಅಲ್ಲಿ ತನಕ ಚೆನ್ನಾಗಿತ್ತು ಮಾರೆ, ಅದು ಯಾವುದೋ ಒಂದು ಲೋನ್ ಸ್ಯಾಂಕ್ಷನ್ ಆಯಿತು, ತಗೊಂಡೆ, ಈಗ ನಾನು ಇಷ್ಟು ದೊಡ್ಡ ಲೋನ್ನಲ್ಲಿ ಇದ್ದೀನಿ ನಾನು ಅಂತ. ಈಗ ಒಂದು ಕಾರ್ ಲೋನ್ ಸ್ಯಾಂಕ್ಷನ್ ಆಯ್ತಪ್ಪ, ನಿಮ್ಗೆ ಯಾವುದೂ ಸಾಲ ಇರಲಿಲ್ಲ, ಒಂದು ಕಾರ್ ಲೋನ್ ಸ್ಯಾಂಕ್ಷನ್ ಆಯಿತು. 23ನೇ ತಾರೀಕಿನ ನಂತರ ಅದೇನಾಗುತ್ತೆ, 23ನೇ ತಾರೀಕು ನಂತರ ಆ ಕಾರ್ಗೆ ಎಷ್ಟು ಲಕ್ಷ ಲೋನ್ ಮಾಡಿದ್ರಲ್ಲ ಅಷ್ಟು ಲಕ್ಷದ ಲೋನ್ನಲ್ಲಿ ನೀವು ಬಂದಂಗೆ ಆಗಲಿಲ್ವಾ? ಸೊ ಆ ಥರ ಸಾಲಗಾರರಾಗ್ತೀರಿ ಅಂತ. 23ನೇ ತಾರೀಕಿನ ನಂತರ ದೊಡ್ಡ ಪ್ರಮಾಣದಲ್ಲಿ ಸಾಲಗಾರರಾಗ್ಬಿಡ್ತೀರಿ ನೀವು ಅಂತ ಕಂಡು ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಗಮನಿಸಬೇಕು. ಇಲ್ಲಿ ಇನ್ನೂ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿದ್ದು 23ನೇ ತಾರೀಕಿನ ನಂತರ ಶತ್ರುಗಳ ಪ್ರಮಾಣದಲ್ಲಿ ವೃದ್ಧಿ ಆಗ್ಬಿಡುತ್ತೆ. ಅಂದರೆ ನಿಮ್ಮನವ್ರು ಹೊಟ್ಟೆ ಹೊಡ್ಕೊಳ್ಳೋರು, ನಿಮ್ಮ ಮೇಲೆ ಕತ್ತಿ ಮಸಿಯುವುದು ಅಂತಾರೆ ನಮ್ಮಲ್ಲಿ ಆಡು ಭಾಷೆಯಲ್ಲಿ. ಅಂದರೆ ನಿಮಗೆ ಯಾವಾಗ ತೊಂದರೆ ಕೊಡ್ಲಿಕ್ಕಾಗತ್ತಪ್ಪ ಅಂತ ಕಾಯ್ತಾ ಇರೋದು ಅಂತ.
ಸೊ ಆ ತರಹದ ಸಮಸ್ಯೆ ಇರ್ತಕ್ಕಂಥವು ಅಂದರೆ ಏನು ಮಾಡ್ರೆ ನಿಮಗೆ ತೊಂದರೆ ಕೊಡ್ಬೋದು ಅಂತ ಕಾಯುವವರ ಸಂಖ್ಯೆ ಜಾಸ್ತಿ ಆಗ್ಬಿಡೋದು. ಸೊ ಶತ್ರುಗಳ ಸಂಖ್ಯೆ ಜಾಸ್ತಿಯಾಗಿ ಬೆನ್ನಿಗೆ ಚೂರಿ ಹಾಕೋರು, ನಿಮಗೆ ಮೋಸ ಮಾಡುವವರು, ಇದೆಲ್ಲ ಸಾಧ್ಯತೆಗಳು 23ನೇ ತಾರೀಕಿನ ನಂತರ ಜಾಸ್ತಿ ಆಗುತ್ತೆ. ಮಾಟಮಂತ್ರ ಮಾಡಿಸೋರ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಫಾರ್ ಸಪೋಸ್ ನಿಮ್ಮ ಮೇಲೆ ಏನಾದ್ರು ಮಾಡಿದ್ದಾರೆ ಅಂತಂದ್ರೂ ಕೂಡ 23ನೇ ತಾರೀಕಿನ ನಂತರ ಅದರ ಎಫೆಕ್ಟ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸೊ ಅದರಿಂದ ಎಲ್ಲ ಕಡೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ರಕ್ಷಣೆ, ಒಂದು ವಿಶೇಷವಾದಂತಹ ಪ್ರಾರ್ಥನೆ, ಪೂಜೆ, ಇದೇ ನಿಮಗೆ ಕಾಪಾಡ್ತಕ್ಕಂಥದ್ದು. ಇಲ್ಲಿ ಇನ್ನೂ ಒಂದು ಗಮನಿಸಬೇಕು, ಮೇಷರಾಶಿಯವರು ಇಡೀ ಸೆಪ್ಟೆಂಬರ್ 1ನೇ ತಾರೀಕಿಂದ ಎಂಡ್ ತನಕನೂ ಸಹ ಕುಜಗ್ರಹ 3ನೇ ಮನೇಲಿರ್ತಾನೆ ನಿಮಗೆ, ಅಂದರೆ ಮಿಥುನ ರಾಶಿಯಲ್ಲಿರ್ತಾನೆ. ಒಂದು ವಿಚಾರದಲ್ಲಿ ತೃತೀಯದ ಕುಜ ನಿಮಗೆ, ಅಂದರೆ ಮಿಕ್ಕಿದೆಲ್ಲ ಪಾಸಿಟಿವ್ ಆದರೂ ಒಂದು ವಿಚಾರದಲ್ಲಿ 3ನೇ ಮನೇಲಿ ಕುಜ ಸಮಸ್ಯೆ ಆಗ್ತಾನೆ. ಕಾರಕೋ ಭಾವನಾಶ, ಅಂದರೆ ನಿಮ್ಮ ಬ್ರದರ್ಸ್ ಸಪೋರ್ಟ್ ಸಿಗಲ್ಲ. ಇಲ್ಲೇನಾಗುತ್ತೆ, ಕುಟುಂಬಾಧಿಪತಿಯಾದಂಥ ಶುಕ್ರನೂ ನೀಚ, ತೃತೀಯದಲ್ಲಿ ಕುಜ ಅಂತಂದಾಗ ಭ್ರಾತೃಕಾರಕನಾಗಿ ಸಹೋದರಕಾರಕನಾಗಿ ತೃತೀಯದಲ್ಲಿದ್ದಾನೆ, ಅಂದರೆ ಕಾರಕೋ ಭಾವನಾಶಾಯ. ಅಲ್ಲಿಗೆ ಯಾವುದೇ ಕಾರಣಕ್ಕೂ ಸಹೋದರರಿಂದಲೂ ಸಹ ಸಪೋರ್ಟ್ ಸಿಗಲ್ಲ. ಹಾಗೂ ಸಹೋದರ ನಿಮ್ಮ ಅಪೇಕ್ಷೆಗೆ ತಕ್ಕಂತೆ ನಿಮ್ಮ ಅಣ್ಣ ಆಗಲಿ ತಮ್ಮ ಆಗಲಿ ನಡೆದುಕೊಳ್ಳೋದಿಲ್ಲ, ಅಕ್ಕ ಆಗಲಿ ತಂಗಿ ಆಗಲಿ ನಡೆದುಕೊಳ್ಳುವುದಿಲ್ಲ. ಆದ್ದರಿಂದ ಇಡೀ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಚೂರು ಅವ್ರ ಮೇಲೆ ಬೇಸರ, ಒಂದೇ ಅವರಿಗೆ ನಿಮ್ಮ ಮೇಲೆ ತುಂಬ ಬೇಸರ ಇರುತ್ತೆ, ಅಥವಾ ನಿಮಗೆ ಅವ್ರ ಮೇಲೆ ತುಂಬ ಜಾಸ್ತಿ ಬೇಸರ ಆಗಿಬಿಡುತ್ತೆ. ಸೊ ಇಂತಹ ಒಂದು ಕಂಡೀಷನ್ಸ್ಗಳು ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಆಮೇಲೆ ತುಂಬ ಲ್ಯಾಗ್ ಆಗ್ತಕ್ಕಂಥದ್ದು ಶನಿಯ ಎಫೆಕ್ಟ್. ಸೆಪ್ಟೆಂಬರ್ ತಿಂಗಳಲ್ಲಿ ಶನಿಯ ಎಫೆಕ್ಟ್ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ, ಗೊತ್ತಲ್ವಾ? ಸೊ ಕುಂಭರಾಶಿಯಲ್ಲಿರುವ ಲಾಭದಲ್ಲಿರುವ ಶನಿಯೂ ಸಹ ನಿಮಗೆ ಉದ್ಯೋಗದ ವಿಚಾರದಲ್ಲಿ ಎಲ್ಲ ಒಳ್ಳೇದಾಗ್ತದೆ ಅಂತ ಅನಿಸ್ತಾ ಇರುತ್ತೆ. ಬಟ್ ಯಾವುದೂ ಸಹ ಮೆಟೀರಿಯಲೈಸ್ ಆಗ್ತಾ ಇಲ್ಲ, ಯಾವುದೂ ಸಹ ಕನ್ವರ್ಟ್ ಆಗಿ ಸ್ಯಾಲ್ರಿ ಹೈಕ್ ಲೆಕ್ಕದಲ್ಲೋ, ಕನ್ವರ್ಟ್ ಆಗಿ ಪ್ರಮೋಷನ್ ಸ್ವರೂಪದಲ್ಲೋ, ಕನ್ವರ್ಟ್ ಆಗಿ ಯಾವುದೋ ಒಂದು ಒಳ್ಳೇದಾಗ್ತದೆ ಅಂದರೆ ಇಲ್ಲ. ಆಸೆ ಆಗುತ್ತೆ ಅಂತ ಕಾಣ್ತಾ ಇರ್ತದೆ, ಬಟ್ ಆಗ್ತಾ ಇರೋದಿಲ್ಲ. ಇಲ್ಲೂ ಸಹ ಅಷ್ಟೇ ಶನೇಶ್ವರನ ಆರಾಧನೆ ಅನಿವಾರ್ಯತೆ ಕೊಡುತ್ತೆ. ಇಲ್ಲಿ ನಿಮಗೆ ಶತ್ರು ಬಾಧೆಗಳನ್ನ ಪರಿಹಾರ ಮಾಡ್ಕೊಳ್ಬೇಕು, ಈ ಕಡೆ ಸಾಲಗಳಿಂದ ಹೊರಬರಬೇಕು, ಶುಕ್ರನ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬೇಕು, ಶನೇಶ್ವರನ ಆರಾಧನೆ ಮಾಡಿಕೊಳ್ಬೇಕು. ವಿವಾಹಾದಿ ಕಾರಣಗಳನ್ನು ಸಹ, ವಿವಾಹ ದಾಂಪತ್ಯ ಎಲ್ಲದಕ್ಕೂ ಕಾರಣ ಇರುವ ಶುಕ್ರನ ಸಮಸ್ಯೆ ಜಾಸ್ತಿ ಕಾಣ್ತಾ ಇದೆ. ಸೊ ಅದನ್ನು ಸಾಲ್ವ್ ಮಾಡ್ಕೊಳ್ಬೇಕು. ಇದಿಷ್ಟು ಸಮಸ್ಯೆಗಳು ಮೇಷರಾಶಿಯವರಿಗೆ ಪ್ರಮುಖವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಕಂಡು ಬರ್ತಾ ಇದೆ. ಸೊ ಎಲ್ಲ ರೀತಿಯ ಸಮಸ್ಯೆಗಳಿಗೆ ವಿಶೇಷವಾದ ಪರಿಹಾರ ಏನಪ್ಪ ಅಂತಂದರೆ, ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳ ಪ್ರಮುಖವಾಗಿ ಪರಿಹಾರಗಳ ವಿಚಾರಕ್ಕೆ ಬಂದಾಗ ನೀವು ವಿಶೇಷವಾಗಿ ದೇವತಾರಾಧನೆ ಮಾಡಬೇಕಾಗಿರೋದು ದುರ್ಗಾದೇವಿಯನ್ನು ಆರಾಧನೆ ಮಾಡಬೇಕು, ಆಯ್ತಲ್ವಾ? ದುರ್ಗಾರಾಧನೆ, ಶನೇಶ್ವರನ ಆರಾಧನೆಗೆ ಸ್ವಲ್ಪ ಪ್ರಾಮುಖ್ಯತೆ ಜಾಸ್ತಿ ಕೊಡಿ. ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ದುರ್ಗಾ ದೇವಸ್ಥಾನಕ್ಕೆ ಕಡ್ಡಾಯವಾಗಿ ಪ್ರತಿ ಶುಕ್ರವಾರ ಹೋಗಿ ಪ್ರತಿದಿನ ಬೆಳಗ್ಗೆ ಎದ್ದು ದುರ್ಗಾಷ್ಟೋತ್ರ, ಶುಕ್ರಾಷ್ಟೋತ್ರ ಪಠನೆ ಮಾಡ್ಕೊಳ್ಳಿ. ಮುತ್ತೈದೆ ಹೆಂಗಸು ನಿಮ್ಮ ಮನೆಗೆ ಕರೆದು ಅವರಿಗೊಂದು ಅರಿಶಿನ, ಕುಂಕುಮ, ವಿಳೆದೆಲೆ ಅಡಿಕೆ ಇತ್ಯಾದಿ ಏನಾಗುತ್ತೋ ಅದು ಐಟಮ್ಸನ್ನು ಕೊಡ್ತಕ್ಕಂಥದ್ದು. ಆಮೇಲೆ ಪ್ರತಿದಿನ ನಿಮಗೆ ದುರ್ಗಾ ಅಷ್ಟೋತ್ರವನ್ನು, ಲಲಿತಾ ಸಹಸ್ರನಾಮ ಏನಾದ್ರು ಬಂದರೆ ಓದ್ಕೊಳ್ಳಿ, ಬರಲ್ಲ ಅಂದರೆ ಕೇಳಿಸ್ಕೊಳ್ಳಿ, ಪ್ರತಿದಿನ ತುಂಬ ಸಹಾಯಕವಾಗುತ್ತೆ. ಸೊ ದುರ್ಗಾರಾಧನೆ, ಶನೇಶ್ವರನ ಆರಾಧನೆ. ಶುಕ್ರವಾರ ಅಮ್ಮನವ್ರ ದೇವಸ್ಥಾನಕ್ಕೆ ಹೋದರೆ ಕಡ್ಡಾಯವಾಗಿ ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಾಲು ನೋವು ಬರ್ತನಕ ಪ್ರದಕ್ಷಿಣ ನಮಸ್ಕಾರ ಮಾಡ್ಕೊಂಬನ್ನಿ. ಅಲ್ಲೇನು ವಿಶೇಷ ಪೂಜೆಗಳು ಮಾಡಿಸ್ಬೇಕು ಅಂತಿಲ್ಲ. ಕೊಡೋದಾದರೆ ಒರಿಜಿನಲ್ ಕುಕ್ಕಿಂಗ್ ಗ್ರೇಡ್ ಎಳ್ಳೆಣ್ಣೆ, ಅಡುಗೆಗೆ ಉಪಯುಕ್ತವಾದ ಎಳ್ಳೆಣ್ಣೆ, ಕರಿ ಎಳ್ಳು, ನೀಲಿ ಬಣ್ಣದ ಹೂವು ಇದೆಲ್ಲ ಕೊಡ್ಬೋದು. ಕರಿ ಎಳ್ಳಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ಬೋದು ಅವಕಾಶ ಇದ್ದರೆ. ಇಲ್ಲ ಅಂದರೆ ಹೋಗಿ ಕಾಲು ನೋವು ಬರ್ತನಕ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇರಿ, ಅಷ್ಟೇ. ತೀರ್ಥ ಪ್ರಸಾದ ಕೊಟ್ಟರೆ ತೊಗೊಂಡು ಬರ್ತಾ ಇರಿ. ಸೊ ಶನೇಶ್ವರನ ಆರಾಧನೆಯನ್ನು ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ದುರ್ಗಾರಾಧನೆ, ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರದಲ್ಲಿ ಕುಂಕುಮಾರ್ಚನೆ ಮಾಡಿಸೋದು, ಮುತ್ತೈದರಿಗೆ ಅರ್ಶಿನ, ಕುಂಕುಮ, ಹಣ್ಣು, ಉಳಿದೆಲೆ ಅಡಿಕೆ ಇತ್ಯಾದಿ ತಾಂಬೂಲವನ್ನು ಕೊಡುವಂಥದ್ದು, ಅವ್ರನ್ನ ನಮಸ್ಕಾರ ಮಾಡಿ ಅವರಲ್ಲಿ 2 ಅಕ್ಷತೆ ಅಥವಾ ಆಶೀರ್ವಾದವನ್ನು ಪಡೆಯಿರಿ ಅವರದ್ದು. ಆಮೇಲೆ ಲಲಿತಾ ಸಹಸ್ರನಾಮ, ದುರ್ಗಾ ಅಷ್ಟೋತ್ತರ, ಶುಕ್ರ ಅಷ್ಟೋತ್ತರ ಪ್ರತಿದಿನ ಓದಿನ ಪಠನೆ ಮಾಡಿಕೊಳ್ಳಿ. ಇದು ಬಹಳ ಪ್ರಮುಖವಾಗಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು. ಸಿಂಪಲ್ಲಾಗಿ ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಈ ಸೆಪ್ಟೆಂಬರ್ ತಿಂಗಳ ಸಮಸ್ಯೆ ಪರಿಹಾರಕ್ಕೆ ಮಾಡ್ಕೊಳ್ಬಹುದಾದಂಥದ್ದು. ವಿಶೇಷ ಪರಿಹಾರ ಏನಾದ್ರು ಬೇಕು ಅಂತಂದರೆ, ಆ ವಿಶೇಷ ಪರಿಹಾರ ಏನಪ್ಪ ಅಂದರೆ ಸೆಪ್ಟೆಂಬರ್ 2ನೇ ತಾರೀಕು, ನೆನ್ಪಿಟ್ಕೊಳ್ಳಿ, ಸೆಪ್ಟೆಂಬರ್ 2ನೇ ತಾರೀಕು ಸೋಮವಾರ ಅಮಾವಾಸ್ಯೆ. ಸೋಮವಾರ ಅಮಾವಾಸ್ಯೆ ಬಂದರೆ ನಾವು ಅದನ್ನು ಅಮಾ ಸೋಮವತಿ ಅಂತ ಕರಿತೀವಿ. ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು ಶ್ರಾವಣ ಸೋಮವಾರ, ಕಡೆಯ ಶ್ರಾವಣ ಸೋಮವಾರ ಅಮಾವಾಸ್ಯೆ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ದಿವಸ. ನಮ್ಮ ಒಂದು ಬೆನಕನ ಅಮಾವಾಸ್ಯೆ ಅಂತ ಕರೀತಾರೆ. ನಮ್ಮ ಒಂದು ಯಾಗಶಾಲೆಯಲ್ಲಿ ಅವತ್ತಿನ ದಿವಸ ನಿಮ್ಮ ಎಲ್ಲ ಶತ್ರುಗಳ ಬಾಧೆ ನಿವಾರಣೆಗೋಸ್ಕರ ಮಾಟಮಂತ್ರ, ದೃಷ್ಟಿದೋಷ, ಶತ್ರು ಬಾಧೆ ವಿಶೇಷವಾಗಿ ನಾನು ಹೇಳ್ತಾ ಇರ್ತೇನೆ ಯಾವಾಗಲೂ ಸಹ. ಏನೋ ಮನುಷ್ಯನನ್ನು ಹಿಡ್ಕೊಳ್ಬೋದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳಕ್ಕಾಗಲ್ಲ ಅಂತ.
ಹೊಟ್ಟೆ ನೋವಿಗೆ ಔಷಧಿ ಇದೆ, ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಅಂತ. ಸೊ ಶತ್ರು ನಿಗ್ರಹ ಆಗಬೇಕು ಅಂದರೆ ಏನು ಮಾಡಬೇಕು? ಶತ್ರು ನಿಗ್ರಹ ವಾರಾಹಿ ದೇವಿಯನ್ನು ಆರಾಧನೆ ಮಾಡಬೇಕು. ಸೊ ನಾವು ಸೆಪ್ಟೆಂಬರ್ 2ನೇ ತಾರೀಕು ಶ್ರಾವಣ ಸೋಮವಾರ, ಕೊನೆಯ ಶ್ರಾವಣ ಸೋಮವಾರದ ದಿವಸ ಬೆನಕನ ಅಮಾವಾಸ್ಯೆ, ಅವತ್ತಿನ ದಿವಸ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ವೆರಿ ಪವರ್ಫುಲ್. ಅವತ್ತಿನ ದಿವಸ ಶತ್ರು ನಿಗ್ರಹ ವಾರಾಹಿ ಅಂದರೆ ಬಹಳ ಚೆನ್ನಾಗಿ ನಿಮ್ಮನ್ನು ಕಾಪಾಡ್ತದೆ, ಆಯಿತಾ? ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿ ಪ್ರಮುಖವಾಗಿ ಒಂದು ಸಪ್ತಚಕ್ರಗಳ ಒಂದು ಬ್ರಾಸ್ಲೆಟನ್ನು ಕೊಡ್ತಾ ಇದ್ದೆವು ಪ್ರತಿಯೊಬ್ಬರಿಗೂ ಸಹ. ಇದರಲ್ಲಿ 7 ವಿಧದ ವಿಶೇಷವಾದಂತಹ ರತ್ನಗಳಿದೆ. ನಿಮ್ಮ ಒಂದು ಸೂಕ್ಷ್ಮ ಶರೀರ ಎಂದು ಹೇಳಿದ್ರು ಪ್ರತಿಯೊಂದು ನಿಮಗೆ ಕಾಪಾಡಲಿಕ್ಕೋಸ್ಕರ ಒಂದು ಸಪ್ತಚಕ್ರಗಳ ಶರೀರದ ಸಪ್ತಚಕ್ರವನ್ನು ಸಹ ರೀಜನರೇಟ್ ಮಾಡಬಹುದು ಇದು. ಸೊ ಆದ್ದರಿಂದ ಈ ಒಂದು ವಿಶೇಷವಾದ ಸಪ್ತಚಕ್ರಗಳ ಜೊತೆಗೆ ನಾವಿಲ್ಲಿ ವಿಶೇಷವಾಗಿ ಬಳಸಿರ್ತಕ್ಕಂಥ ಉಪರತ್ನಗಳು ಶನೇಶ್ಚರನ ಒಂದು ಆರಾಧನೆ ಮಾಡಿ ಸಹಸ್ರ ಶನಿ ಶಾಂತಿ ಹೋಮ, 1000 ಸಂಖ್ಯೆಯಲ್ಲಿ ಶನೇಶ್ಚರನಿಗೆ ಹೋಮವನ್ನು ಮಾಡಿ ನೀಲಮೇಘವರ್ಣಿಕಾ ರತ್ನಗಳನ್ನು ಎನರ್ಜೈಸ್ ಮಾಡಿದ್ದೇವೆ. ಸೊ ಇದು ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡಿ ನೀಲಮೇಘವರ್ಣಿಕಾ ರತ್ನಗಳು ಹಾಗೂ ವಿಶೇಷವಾಗಿ ಶತ್ರು ನಿಗ್ರಹ ವಾರಾಹಿ ಹೋಮ, ಅದ್ರ ಜೊತೆಗೆ ಕಾಲಭೈರವೇಶ್ವರ ಹೋಮ, ಕಾಲಭೈರವೇಶ್ವರನಿಗೆ ವಿಶೇಷವಾಗಿ ಆರಾಧನೆ ಮಾಡ್ತಾ ಇದ್ದೇವೆ. ಆ ಕಾಲಭೈರವೇಶ್ವರನ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಈ ಎಲ್ಲ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆಗೆ ಸಪ್ತಚಕ್ರಗಳ ಒಂದು ಬ್ರಾಸ್ಲೆಟ್, ನೀಲಮೇಘವರ್ಣಿಕಾ ರತ್ನಗಳೊಂದಿಗೆ ಸಪ್ತಚಕ್ರಗಳೊಂದು ಬ್ರಾಸ್ಲೆಟ್ ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಬಹುದು, ಈಸಿಯಾಗಿ ಧಾರಣೆ ಮಾಡಿಕೊಂಡ್ರೆ ಆಯಿತು, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಸೊ ಸೆಪ್ಟೆಂಬರ್ 2ನೇ ತಾರೀಕು ಸೋಮವಾರ, ಕೊನೆಯ ಶ್ರಾವಣ ಸೋಮವಾರ, ಬೆನಕನ ಅಮಾವಾಸ್ಯೆ ದಿವಸ ಸಹಸ್ರ ಶನಿ ಶಾಂತಿ ಹೋಮ, 1000 ಸಂಖ್ಯೆ ಶನೀಶ್ವರಿಗೆ ಹೋಮ ಮಾಡ್ತಾ ಇದ್ದೇವೆ. ಅಂದರೆ ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಯಾವುದೇ ಸಮಸ್ಯೆಗಳಿರಲಿ, ಶನಿಯ ದಶೆ, ಯಾಕೆಂದರೆ ನೋಡಿ ಶನೇಶ್ವರ ಇನ್ನು ಮುಂದಿನ ವರ್ಷದ ತನಕ ಶನೇಶ್ವರ ಕುಂಭರಾಶಿಯಲ್ಲಿರ್ತಾನೆ ಅಂತಂದರೆ 12 ರಾಶಿಯವರೆಗೂ ಶನೇಶ್ವರನ ಆರಾಧನೆ ಮಾಡಲಿಕ್ಕೆ ಇನ್ನೊಂದು ಪ್ರಧಾನವಾದಂತಹ ಸಮಯವಾಗಿರುತ್ತೆ ಇದು. ಸೊ ಆದ್ದರಿಂದ ನೆನಪಿಟ್ಕೊಳ್ಳಿ, ಶನೇಶ್ವರನ ಆರಾಧನೆ, ಸಹಸ್ರ ಶನಿ ಶಾಂತಿ ಹೋಮ, ಶತ್ರು ನಿಗ್ರಹ ವಾರಾಹಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಕಾಲಭೈರವೇಶ್ವರ ಹೋಮ, ಗುರು ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ, ಎಲ್ಲ ಹೋಮಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಸೆಪ್ಟೆಂಬರ್ 2ನೇ ತಾರೀಕು ಸೋಮವಾರ ಸಂಕಲ್ಪಕ್ಕೆ ಕೊಟ್ಟ ಪ್ರತಿಯೊಬ್ಬರ ಹೆಸರನ್ನು 2ನೇ ತಾರೀಕು ಶ್ರಾವಣ ಸೋಮವಾರ ದಿವಸ, ಕೊನೆ ಶ್ರಾವಣ ಸೋಮವಾರ ದಿವಸ ಬೆಳಗ್ಗೆ 6 ಗಂಟೆಯಿಂದ 6ವರೆಗೆ ಸಂಕಲ್ಪ ಸೇವೆ ನಾನೇ ಖುದ್ದು ನಿಮ್ಮೆಲ್ಲ ಹೆಸರು ಸಂಕಲ್ಪ ಮಾಡ್ತಾರೆ. ಯಾರು ಸಂಕಲ್ಪಕ್ಕೆ ಹೆಸರು ಕೊಡ್ತೀರಾ ಅವ್ರದ್ದೆಲ್ಲರೂ ಸಹ 10 ನಂತರ ಎಲ್ಲ ಹೋಮಗಳು ಲೈವ್ ಇರ್ತದೆ. ಎಲ್ಲ ಹೋಮಗಳ ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮ ಅರ್ಚನೆ ಮಾಡಿದ ಕುಂಕುಮ ಪ್ರಸಾದ, ಈ ಸಪ್ತಚಕ್ರಗಳ ಜೊತೆಗೆ ನೀಲಮೇಘವರ್ಣಿಕಾ ರತ್ನಗಳ ಒಂದು ಬ್ರಾಸ್ಲೆಟ್ ಪ್ರತಿಯೊಬ್ಬರಿಗೂ ಸಹ ಅದನ್ನು ನಾವು ಸ್ಪೀಡ್ ಪೋಸ್ಟಲ್ಲಿ ನಾವು ಮಂಗಳವಾರ ದಿವಸ ಬೆಳಗ್ಗೆ ಕಳಿಸ್ಕೊಡ್ತೇವೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಸಿಂಪಲ್ ಪರಿಹಾರವನ್ನು ಹೇಳಿದ್ದೇನೆ, ವಿಶೇಷ ಪರಿಹಾರವನ್ನು ಹೇಳಿದ್ದೇನೆ. ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಡ್ಬಿಡಿ, ಯಾರು ಹೆದರಿಸ್ಲಿಕ್ಕೋಸ್ಕರ ಈ ಒಂದು ವಿಚಾರವನ್ನು ತಿಳಿಸ್ತಾ ಇಲ್ಲ, ಈ ಒಂದು ವಿಡಿಯೋವನ್ನು ಮಾಡ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ನಲ್ಲಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಮರಿಬೇಡಿ. ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.